ನಮ್ಮ ಮಾವಂಗೆ ನಡೆದಿರೋ ವಿಚಾರ ಎಲ್ಲ ಹೇಳು ಅಂತ ಹೇಳ್ದೆ ತಾನೆ. ಹೇಳ್ದೋ ಹೇಳಿಲ್ವೋ? ಅಬ್ಬ ಅಕ್ಕ, ಅದು ಹೇಳೋಣ ಅಂತಾನೆ ಅನ್ಕೊಂಡೆ, ಮರ್ತೋಗ್ಬಿಡ್ತಕ್ಕ. ಹೇಳ್ಬೇಕು ತಾನೆ. ಎಲ್ಲ ವಿಷಯ ಹೇಳ್ಬಿಡ್ತೀನಕ್ಕ. ನಿನ್ನ ನಂಬಕ್ಕೆ, ನೀನು ಹೇಳಿದ್ದೆಲ್ಲ ಕೇಳಕ್ಕೆ ನನ್ನ ಮತ್ತೆ ಅಲ್ಲ. ಹ್ಞೂ, ನಿನ್ನ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ. ನಮ್ಮ ಮಾವಂಗೆ ಹೋಗ್ಬಿಟ್ಟು ಅದೇನೇನು ಫಿಟ್ಟಿಂಗ್ ಇಕ್ಕಿದೆಯೋ ಕರೆಕ್ಟಾಗೆಲ್ಲ ಹೇಳಿದ್ರೆ ಸರಿ. ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀನೇ ಎಲ್ಲ ನಮ್ಮನೆ ಸಾಮಾನೆಲ್ಲ ಕದ್ಕೊಂಡು ಓಡೋಗ್ತಿದ್ಯಾ ಅಂತೇಳಿ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಹ್ಞೂ, ಕಂಬಿಂದೆ 1 2 3 4 ಎಣಿಸ್ಬೇಕಾಗ್ತೈತೆ. ಇಲ್ಲ ಇಲ್ಲ ಇಲ್ಲ, ಹೋಗ್ಬಿಟ್ಟು ಎಲ್ಲ ವಿಷಯನೂ ಮಾವ ಹಿಂಗೆ, ಅಂದರೆ ನಿಮ್ಮ ಮಾವ ಹಿಂಗೆ ಹೇಳ್ಬಿಡ್ತೀನಿ. ಇವತ್ತೇ ಹೇಳ್ಬಿಡ್ತೀನಿ ಅಕ್ಕ. ಇವತ್ತೇ, ಈಗಲೇ ಈಗಲೇ ಈ ಕ್ಷಣನೇ ಹೋಗ್ಬಿಟ್ಟು ಹೇಳ್ಬೇಕಷ್ಟೆ. ನಮ್ಮ ಅತ್ತೆನೇ ನೋಯ್ಸಕ್ಕೆ ಬರ್ತೀಯನೇ ನೀನು? ಹಾಂ, ನಮ್ಮ ಅತ್ತೆ ನೋಡ್ತಾ ಇದ್ರೆ ನನಗೆ ಬೇಜಾರಾಗ್ತೈತೆ. ಛೇ, ಎಷ್ಟು ಸುಳ್ಳು ಹೇಳ್ಬಿಟ್ಟು ನಾಮ ಆಗ್ತೀಯಾ ನೋಡು. ಎಲ್ಲರೂ ಥರ ನಾನಲ್ಲ. ಮುಚ್ಕೊಂಡು ಹೋಗಿ ಇವಾಗ ವಿಷಯ ಎಲ್ಲ ನಮ್ಮ ಮಾವಂಗೆ ಹೇಳು. ಹಾಂ ಸರಿ ಅಕ್ಕ, ಆಯಿತು. ಇಡೀ ಹೋಲ್ ಫ್ಯಾಮಿಲಿ ಫುಲ್ಲೂ ದೊಡ್ಡ 420 ಇವ್ರದ್ದು. ನಮ್ಮ ಅತ್ತೆ ಹೋಗಿ 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 ಇವಳನ್ನ ನಂಬಿಟ್ಟಿತ್ತಲ್ಲ. ಹಬ್ಬಬ್ಬಬ್ಬ, ಮೆಚ್ಕೋಬೇಕು. ಇಂಥವ್ರನ್ನ ಮಾತ್ರ ನನ್ನ ಜೀವನದಾಗೂ ನಂಬಲ್ಲ ಬಿಡು. ನಮ್ಮ ಅತ್ತೆಗಂತೂ ತಲೆನಾಗ ಬುದ್ಧಿನೇ ಇಲ್ಲ ರೀ. ಇವತ್ತು ನಿಮಗೆ ಏನು ಸಾರು ಮಾಡ್ಕೊಂಬಿಟ್ಟು ಬರಲಿ? ನಿಮಗೆ ಬಸ್ಸಾರು ಅಂದರೆ ಇಷ್ಟ. ಬಸ್ಸಾರು ಮಾಡ್ಕೊಂಬಿಟ್ಟು ಬರಲಾ? ನೀವೇ ಎಷ್ಟೊಂದು ತರಕಾರಿ ಎಲ್ಲ ತಂದು ಮನೆಗೆ ಹಾಕಿದ್ದೀರಾ. ಬಸ್ಸಾರು ಗಿಸ್ಸಾರು ಎಲ್ಲ ಮಾಡ್ಕೊಂಬಿಟ್ಟು ಬರಲಾ? ಹುಳ್ಳಿಕಾಯ್ದು. ಏ ಬಿಡು, ಆರಾಮಾಗಿ ಮಾಡ್ಕೊಂಬಿಟ್ ಬಾ. ನಿನ್ ಥರ ಅಡುಗೆ ಮಾಡೋರು ನಾನು ನೋಡೇ ಇಲ್ಲ ಬಿಡು. ಅವಳೆ ದರಿದ್ರದಳು. ಊಟ ಅಂತಂದ್ರೂ ಹಾಕ್ಲಿಲ್ಲ ನನಗೆ. ಆದರೆ ನೀನು ನೋಡು ಹೆಂಗೆ ರುಚಿಯಾಗಿ ಅಡುಗೆ ಮಾಡಾಕ್ತಾ ಇದೆಯಾ. ಹೆಂಗೋ ಇವಾಗಂತೂ ನಾನು ಖುಷಿಯಾಗಿ ಸಂತೋಷವಾಗಿದ್ದೀನಿ. ಸಾಕು ನನಗಂತೂ. ಆ ಮನೆಯಾಳಿ ನನಗೆ ಬೆಲೆನೇ ಕೊಡೋಕ್ಕಿಲ್ಲ ಅಂತ ಹೇಳ್ತಾಳೆ ಮನೆಯಾಳಿ. ನೀನೇ ಎಷ್ಟೋ ವಾಸಿ. ಮತ್ತೆ ಅದೆಲ್ಲನ ಹೋಗ್ಲಿ, ಅದೇನೋ ಮಾಡ್ತಿಯಲ್ಲ ನೀನು. ಅದೇನಪ್ಪ ಅದು, ತೊಕ್ಕು ಮಾಡ್ತಿಯಲ್ಲ, ಅದನ್ನು ಮಾಡ್ಬಿಟ್ಟು ಕಳಿಸ್ಬಿಡು. ಹಾಂ ಸರಿ ಸರಿ, ಕಳಿಸ್ತೀನಿ. ರೀ, ವರಲಕ್ಷ್ಮಿ ಹಬ್ಬ ಬಂತು. ಎಲ್ಲರೂ ಮನೆಯಾಗೆ ವರಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀನ ಕೂರ್ಸಕ್ಕೆ ಅಂತ ಹೇಳ್ಬಿಟ್ಟು ಬೆಳ್ಳಿ ನಾವು ಅವೇನೇನೂ ತಂದು ಮಾಡೋಗ್ತಾರೆ ರೀ. ನೀವು ನನಗೆ ಬೆಳ್ಳಿ ದೀಪ, ಬೆಳ್ಳಿ ಕುಂಕುಮದ ಬಾಟ್ಲು ಕೊಡಿಸ್ತೀರಾ? ಅಯ್ಯೋ ಅದಕ್ಕೇನಂತೆ, ಆರಾಮಾಗಿ ಕೊಡಿಸ್ತೀನಿ ಆರಾಮಾಗಿ. ನೀನು ತಲೆ ಕೆಡಿಸ್ಕೊಬೇಡ, ನಾನು ಎಲ್ಲ ಕೊಡಿಸ್ತೀನಿ. ನೀನು ಈಗಿತ ಮನೆಗೆ ಚೆನ್ನಾಗಿ ಮಾಡಿವಂತೆ ಪೂಜೆಯ. ಸರಿ ರೀ, ಎಲ್ರೂ ಹೆಂಗೆ ಮಾಡ್ತಾರೆ ಪೂಜೆಯ ಈಗಿತ ನಾನು ಚೆನ್ನಾಗಿ ಮಾಡಬೇಕು ರೀ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಮತ್ತೆ ಇನ್ನೇನು 2 3 ದಿನ ಇಲ್ಲ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಬಿಟ್ಟು ಎಲ್ಲನೂ ಲಕ್ಷ್ಮೀ ಪೂಜೆಗೆಲ್ಲ ರೆಡಿ ಆಯ್ತೀನಿ ರೀ. ಸಾಯಂಕಾಲಕ್ಕೆ ಬಂದ್ಬಿಟ್ಟು ನನ್ನ ಕರ್ಕೊಂಡು ಹೋಗ್ತೀರಾ ಅದೇ ಬೆಳ್ಳಿ ಅಂಗಡಿಗೆ? ಸರಿ ರೆಡಿಯಾಗಿರೋ. ಸಂಜೆ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಬಂದು ಹೆಂಗೋನೋ ಅದೇನೋ ಪೂಜೆಗೆ ಬೇಕಲ್ಲ, ಹಣ್ಣು ಹಂಪಲು ಎಲ್ಲ ತಗೊಂಬಿಟ್ಟು ಬರೀವಂತೆ. ಹ್ಞೂ ಸರಿ ರೀ, ಆಯಿತು. ಸರಿ, ಅಡುಗೆ ಎಲ್ಲ ಮಾಡ್ಬಿಟ್ಟು ಕಳಿಸು, ನನ್ನ ಸಹಿತ ಕಳಿಸು. ಸರಿನಾ? ನಾನು ಹಂಗೆ ತಿನ್ಕೊಂಬಿಟ್ಟು ಹಂಗೆ ಒಬ್ರಿಗೆ ಎಕ್ಸ್ಟ್ರಾ ಕಳಿಸ್ಬಿಡು. ಅಲ್ಲಿ ಯಾರನ್ನ ಆಳು ಪಾಳು ಬಂದಿರ್ತಾರೆ, ಅವರು ತಿನ್ಕೋತಾರೆ. ಸರಿ ರೀ, ಆಯಿತು. ಸರಿ, ನಾನು ಅಳ್ತಕ್ಕೆ ಹೋಗಿರ್ತೀನಿ. ಅಲ್ಲಿ ಇನ್ನೂ ಕುರಿಗಳೆಲ್ಲ ಬಂದವಂತೆ, ಅವನ್ ಬೇರೆ ನೋಡ್ಕೋಬೇಕು. ಇನ್ನೂ ಭಾಳ ಕೆಲಸ ಐತಲ್ಲಿ, ಬರ್ತೀನಿ. ರೀ, ಸಾಯಂಕಾಲಕ್ಕೆ ಮರಿಬೇಡಿ, ಬೆಳ್ಳಿ ತಗೊಬಿಟ್ಟು ಬರಕ್ಕೆ ಹೋಗೋದನ್ನ. ಆಮೇಕಿಂದ ಮರ್ತೋದೆ ಅಂತ ಹೇಳ್ಬೇಡಿ. ಇಲ್ಲ ಇಲ್ಲ, ಬರ್ತೀನಿ, ಹೇಳಿ ರೆಡಿ ಆಗಿರು. ಹಬ್ಬ, ಈ ಸಲ ಪೂಜೆ ಅಂತೂ ಚೆನ್ನಾಗಿ ಮಾಡಬೇಕು. ಎಲ್ಲರೂ ಕರೆದ್ಬಿಟ್ಟು ಹೊಟ್ಟೆಲ್ಲ ಉರಿಸ್ಬಿಡ್ಬೇಕು. ಎಲ್ಲರೂ ಕರೆದ್ಬಿಟ್ಟು ಅಷ್ಟು ಚೆನ್ನಾಗಿ ಮಾಡಬೇಕು. ಈ ಕಿತ ಅಂತೂ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ ನಾನಂತೂ. ನಮ್ಮನೇ ಚೆನ್ನಾಗಿ ಮಾಡೋಕ್ಕಿಲ್ಲ, ಗೊತ್ತಿಗೆಟ್ಟರು ಅಂತಾರಲ್ವಾ. ಎಲ್ರಿಗೂ ಸರಿಯಾಗಿ ನೀವು ಉರ್ಸಂಗೆ ಮಾಡ್ತೀನಿ ಪೂಜೆಯ. ನೋಡ್ತಾ ಇರ್ರಿ, ಎಲ್ಲ ಬೆಳ್ಳಿ ತಂದ್ಬಿಟ್ಟು ಇವನು ಕರ್ಕೊಂಡೋಗ್ಬಿಟ್ಟು ನನ್ನ ಗಂಡನ ಬೆಳ್ಳಿ ಮುಖವಾಡ, ಬೆಳ್ಳಿ ದೀಪ, ಬೆಳ್ಳಿ ಕುಂಕುಮದ ಬಟ್ಲು ಎಲ್ಲ ತಗೊಬಿಟ್ಟು ಬಂದು ಚೆನ್ನಾಗಿ ಮಾಡಬೇಕು. ಅತ್ತೆ, ಮಾವ ಮನೆಗವ್ರಾ? ಇಲ್ಲ, ಅವರೆಲ್ಲೋ ಹೊಲ್ದತ್ರ ಕೊಯ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಸೊಸೆ. ನಿಮ್ಮ ಮಾವ ಹೇಳೈತೆ ಸಾಯಂಕಾಲಕ್ಕೆ ಬೆಳ್ಳಿದೆಲ್ಲ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊಸೆ, ಈಗಿತ್ತ ನಮ್ಮ ಮನೆಗೂ ಗ್ರ್ಯಾಂಡಾಗಿ ಮಾಡಬೇಕು ವರಲಕ್ಷ್ಮಿ ಹಬ್ಬ. ಹ್ಞೂ ಅತ್ತೆ. ಅಲ್ಲ, ಮಾವ ಹೊಲ್ತಕ್ಕೆ ಹೋಗವ್ರಾ? ಹ್ಞೂ ಕಣಮ್ಮಿ, ಹೊಲ್ತಕ್ಕೆ ಹೋದ್ರು. ಕ್ಯಾಮಿ ಐತಿ ಅಂತ ಹೇಳ್ಬಿಟ್ಟು ನಿಂತಾಗ ಹಂಗೆ ನೀವು ಅಡುಗೆ ಕಳಿಸು ಅಂತ ಹೇಳೋರೆ. ಸರ್ ನಾವು ಹುಳ್ಳಿಕಾಯಲ್ಲಿ ಹಚ್ಚ ಬಾ, ಬುಚ್ಚಾರು ಮಾಡ್ಬಿಟ್ಟು ಮುದ್ದೆ ಮಾಡ್ಬಿಟ್ಟು ಅನ್ನ ಮಾಡಬೇಕು. ಹಂಗೆ ನೀ ತೊಕ್ಕು ಮಾಡು ಅಂತ ಹೇಳೋರೆ. ಹುಣಸೆ ತೊಕ್ಕೋ ಅದನ್ನ ಏನಾರ ಅದನ್ನ ಬೇರೆ ಮಾಡಬೇಕು. ನೀನು ಸರ್ಸರ್ನ ಬಾ. ತೆಬ್ಬ ಬಂದೆ 2 ನಿಮಿಷ. ಯಪ್ಪ, ಫಸ್ಟ್ ನಮ್ಮ ಮಾವಂಗೆಲ್ಲ ಹೇಳ್ಬಿಡ್ಬೇಕು. ಇಲ್ಲ ಅಂದರೆ ಅವಳು ಉಷಾ ಬಿಡಕ್ಕಿಲ್ಲ. ನನ್ನ ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ಬಿಡ್ತಾಳೆ. ನಮ್ಮ ಅತ್ತೆ ನೋಡಿದ್ರೆ ಹಿಂಗೆ. ನನ್ನ ಕತೆ ಫುಟ್ಬಾಲ್ ಆಗೋಗ್ಬಿಟ್ಟಿದ್ದೀನಿ ಇವ್ರ ಮಧ್ಯೆ ಸೇರ್ಕೊಬಿಟ್ಟು ನಾನು. ಅಪ್ಪ, ಈ ನಡುವೆ ನಿನ್ ಮಂತಕ್ಕೆ ಏನೇ ಗೊತ್ತಿಲ್ವಲ್ಲಪ್ಪ. ಅಮ್ಮ ಎಷ್ಟು ಬೇಜಾರು ಮಾಡ್ಕೊತದೆ, ನೀನೇ ಯೋಚನೆ ಮಾಡ್ಬೇಕಲ್ವಾ? ಎಲ್ಲ ಇಷ್ಟು ಮಾಡಿದ್ರು ನಿಮ್ಮ ಅಪ್ಪ ಹಂಗೆ ಆಗೋಗ್ಬಿಟ್ಟು ಹಂಗೆ ಹಿಂಗೆ ಅಂತ ಎಷ್ಟು ಬೇಜಾರು ಮಾಡ್ಕೊತದೆ. ಈಗ ನಾವಿನ್ನೇನು ಏನು ಮಾಡಿದೀವಿ ನಿಂಗೆ? ಗುಡಿಸ್ಲನಾಗಿದ್ದೆ. ದಿನಕ್ಕೊಂದ್ಸಲನೋ ಇಲ್ಲ 2 ದಿನ ಬಿಡ್ದಿನೋ ಬಂದು ಹೋಗ್ತಾ ಇದ್ದೆ ತಾನೆ. ಇವಾಗ ಅದು ಬರೋದನ್ನು ಬಿಟ್ಕೊಬಿಟ್ಟಿದ್ಯಲ್ಲಪ್ಪ ನೀನು. ಏನಾಯ್ತಪ್ಪ ನಿನ್ಗೆ? ಏನ್ಲ ಮಗ, ನಿಮ್ಮ ಅಮ್ಮ ನನ್ನನ್ನ ಹೆಂಗ್ ನಾಯಿ ತರ ನೋಡ್ತಾಳೆ ಕಣ. ಊಟ ತಗೊಂಬಿಟ್ ಬಾ ಅಂದ್ರೆ ಊಟ ಕಳ್ಸಕ್ಕಿಲ್ಲ. ಬಂದು ತಿಂದೋಗಕ್ ಕೇಳು, ಮಾಡಕ್ ಕೇಳು, ಮೊಟ್ಟಕ್ ಕೇಳು. ಏನ್ಲ ಮಾತುಗಳು? ಒಬ್ಬ ಮನುಷ್ಯ ಕೆಳಗಡೆಗೆ ಬಿದ್ದ ಅಂತ ಹೇಳ್ಬಿಟ್ಟು ಹೆಂಗ್ ಸಿಕ್ಕ್ರ ಹಂಗೆ ಮಾತಾಡೋದ? ಕೆಟ್ಟದಾಗ ಮಾತಾಡೋಳೆ ನಿಮ್ಮ ಅಮ್ಮ ನನ್ನ ಬಗ್ಗೆ. ನನಗೂ ಸಾಕಾಗೈತ್ ಕಣ. ನಾನು ಗಂಡ್ಸು. ನನಗೇನೇನಿಯ ಹಿಂಗೆ ಇರಬೇಕು ಅಂತ ನನಗೂ ಆಸೆ ಇರ್ತದೆ. ಒಂದಿದ್ದೆಲ್ಲ ಅನ್ನಿಸ್ಕೊಂಡು ಮಾಡಿದ್ದೆಲ್ಲ ಮಾಡಿಸ್ಕೊಂಡಿರಕ್ಕೆ ನನ್ನ ಏನು ಅನ್ಕೊಬಿಟ್ಟಿದ್ಯಾ? ಇದ್ರೆ ನೆಮ್ಮದಿಯಾಗಿದ್ದು ಬಿಡ್ಬೇಕು. ಹಿಂಗೆಲ್ಲ ಸಾಯ್ಕೊಂಡು ಜೀವನ ಮಾಡೋ ಅಂತ ಅವಶ್ಯಕತೆ ಏನಿಲ್ಲ ಮಗ ಐತೆ ನಮಗೆ. ನಂಗೆ ಇಷ್ಟ ಇಲ್ಲ ಕಣ ಮಗ, ನನಗೆ ಇಷ್ಟ ಇಲ್ಲ. ನಿಮ್ಮ ಅಮ್ಮನ ಹತ್ರ ಮಾತಾಡಕ್ಕೂ ಬಿಡೋಕ್ಕೂ ನಂಗೆ ಇಷ್ಟನೇನಿಯ ಇಲ್ಲ. ಅಮ್ಮ ಎಲ್ಲಪ್ಪ ನೀನು ಬೈತು? ಸುಮ್ಮನೆ ನೀನು ನಂಗೆ ಅನ್ಕತಿ ಅಷ್ಟನೇನಿಯ.
ಯಾರು ಬೈದ್ರು ನಿನ್ನ ನಿಮ್ಮ ಅಮ್ಮನೇ ಕಣ ನನ್ಗೇನು ಗೊತ್ತಾಗಕ್ಕಿಲ್ಲ ಅಂತ ಅನ್ಕೊಬಿಟ್ಟ ಹೋಗ ಅವಳಿಗೆ ಹೇಳು ಇನ್ನೊಂದು ಕಿತ ನಿಮ್ಮ ಮನೆಗೆ ಹೆಜ್ಜೆನೂ ಇಕ್ಕಿಲ್ಲ ಅಂತ ಹೇಳ್ಬಿಟ್ಟು ಏನೋ ಜಮೀನು ಅದು ಇದು ಮಾಡ್ಕೊಂಡು ಇದೀನಿ ನೆಮ್ಮದಿಯಾಗಿ ಬಿಡಕ್ ಬಿಡು ನೆಮ್ಮದಿಯಾಗಿ ನಾನೇನು ಬಿಟ್ಟಿಗಳು ತಿನ್ಕೊಂಡೇನು ಇರ್ಲಿಲ್ವಲ್ಲ ಮನೆಯಾಗೆ ಕ್ಯಾಮೆ ಗಿಮೆ ಮಾಡ್ತಾ ಇದ್ನಲ್ಲ ನಾನು ಊರು ಸಾವುಕಾರ ಕಣ ನಂದು ಜಮೀನು ಎಲ್ಲನೂ ಬರ್ಸ್ಕೊಬಿಟ್ಟು ಯಾರು ರೇಂಜ್ಗೆ ಆಟ ಆಡಿಸ್ತಿದ್ದೀರಾ ಅಂತ ಹೇಳಿದ್ರೆ ಎಲ್ಲರೂ ನನ್ನ ಪುಟ್ಬಾತ್ ರೇಂಜ್ಗೆ ಏನೇ ಆಟ ಆಡಿಸ್ತಿರೋದು ಸಾಕು ಸಾಕು ನಿಮ್ಮ ಸವಸುಗಳೇನಿಯ ದೊಡ್ಡ ಸವಸುಗಳೇನಿಯ ಸಾಕು ನೋಡು ಸುಮ್ಕೆ ಇಲ್ಲಿಂದ ಹೊಂಟೋಗ್ಬಿಡು ನನಗೆ ಸುಮ್ಕೆ ಏನಿಯ ಬೇಜಾರು ಮಾಡಬೇಡ ನೀನೇನೋ ತಪ್ಪರ್ಥ ಮಾಡ್ಕೊಂಡಿದ್ಯಪ್ಪ ಅಮ್ಮ ಯಾವತ್ತೂ ಭೇದ ಭಾವ ಮಾಡಿಲ್ಲ ಹಾಗೆಲ್ಲ ಭೇದ ಭಾವ ಮಾಡೋದಾಗಿದ್ರೆ ನಮ್ಮ ಹತ್ರ ಏನೇ ಹೇಳೋದಲ್ವಾ ನಿಮ್ಮ ಅಪ್ಪ ಹಿಂಗೆ ಮಾಡೈತೆ ಕಣ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಂದು ಅಂತ ಭೇದ ಭಾವ ಅನ್ನೋದನ್ನ ಮಾಡೇ ಇಲ್ಲ ಅಮ್ಮ ಸುಮ್ಮನೆ ನೀನೇ ಹಂಗೋ ಹಿಂಗೋ ಅಂತ ಅನ್ಕೊಂಡು ಸುಮ್ಕೇನೇ ಇದು ಮಾಡ್ತಾ ಇದೆಯಾ ಸರಿ ಬಿಡು ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ ಬಂತು ನಿಂಗೆ ಯಾವಾಗ ಬುದ್ಧಿ ಬರ್ತದೋ ಏನೋ ಅವಾಗೇನೇ ಹಬ್ಬ ಸರಿ ಕಣಪ್ಪ ನಾನು ಸಂತೆ ಹತ್ರ ಹೋಗ್ಬಿಟ್ಟು ಬರ್ತೀನಿ ಕುರಿಗಳೆಲ್ಲ ನೋಡ್ಕೊಂಬಿಟ್ಟು ಬರ್ತೀನಿ ಇರೋವನ್ನ ಹಾಕ್ಬಿಟ್ಟು ಮರಿ ಎತ್ಕೊಬಿಟ್ಟು ಬರ್ತೀನಿ ಜಮೀನ್ ಕಡೆ ನೋಡ್ಕೊತಾ ಇರು ಸರಿ ಸರಿ ಆಯಿತು ಆದರೂ ಪ್ರತ್ಯಕ್ಷ ಕಂಡ್ರೂ ಒಂದೊಂದ್ಕಿಂತ ಪ್ರಮಾಣಿಸ್ ನೋಡಬೇಕು ಕಣಪ್ಪ ಯಾವ ವಿಷಯ ಆದ್ರೂ ಅಷ್ಟೇನೇನಿಯ ನಿನಗಿನ ದೊಡ್ಡವನೇನಲ್ಲ ಆದರೂ ಇರೋದು ನೀವು ಹೇಳಿದ್ದೀನಿ ಈ ಬುಟ್ಟಿ ಮಗ ನನಗೆ ಇವಳಕ್ಕೆ ಬರ್ತಾನೆ ಉತ್ರುವ ಇವ್ರಮ್ಮ ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನೇ ನಾ ಈ ಥರ ನೋಡ್ತಾಳೆ ದರಿದ್ರದೋಳು ಏನೋ ಬಿಡು ಬದಲಾಗೋಳಲ್ಲ ನನ್ನ ಹೊಂದ್ಕೊಂಡು ಹೋಯ್ತಾಳೆ ಅಂದರೆ ಆಸ್ತಿ ಎಲ್ಲ ಮಗನ ಹೆಸ್ರಿಗೆ ಬರೆದ್ಬಿಟ್ಟು ಎಲ್ಲ ಮಗಳ ಹೆಸ್ರಿಗೆ ಬರೆದ್ಬಿಟ್ಟು ನನ್ನನ್ನು ತಿರುಪೋಕಿ ಮಾಡಿಬಿಟ್ಟು ಈಗ ಇವಳು ಹೇಳ್ದಾಗ ನಾನು ಕೇಳ್ಕೊಂಡು ಬಿದ್ದಿರಬೇಕು ಅಂಥ ಬಾಳು ನನಗೆ ಹಾಕಬೇಕು ನಾನಂತ ಬಾಳೆಲ್ಲ ಬಾಳಕ್ಕಿಲ್ಲ ನಾನಂತೂ ಅಂಥ ಜೀವನ ಯಾವ ಬೇವರ್ ಸಿಗಬೇಕು ನೆಮ್ಮದಿಯಾಗಿ ಇದ್ಬಿಡ್ಬೇಕು ಇದ್ಬಿಟ್ರಂತೂ ಮಾವ ಮಾವ ಏನವ ಮಧ್ಯಾಹ್ನಕ್ಕೆ ಊಟ ತಗೊಬಿಟ್ಟು ಬಾ ಅಂತ ಹೇಳಿದ್ರೆ ಈಗಲೇ ನೀವು ಬಂದ್ಬಿಟ್ಟಿದ್ಯಾ ಇಷ್ಟು ಬಿರ್ನಾಗೋಯ್ತು ಹುಡುಗಿ ಇಲ್ಲ ಮಾವ ನಿಮ್ಮ ಹತ್ರನೇ ಏನೋ ಮಾತಾಡಬೇಕಿತ್ತು ಒಂದು ವಿಷಯ ಹೇಳಬೇಕಿತ್ತು ಅದಕ್ಕೆ ನಿಮ್ಮ ನುಡಿಕೊಂಡು ಇಲ್ಲಿಗೆ ಓಡೋಡಿ ಬಂದೆ ಏನ್ ವಿಷಯ ಅದೇ ಬೆಳ್ಳಿ ದೀಪ ಕೊಡ್ಸದ ಸಂಜೆ ಕರ್ಕೊಂಡು ಹೋಯ್ತೀನಿ ಅಂತ ಹೇಳಿದ್ದೀನಿ ನಿಮ್ಮ ಅತ್ತೆ ಜೊತೆಗೆ ನೀನು ಬಾ ಬೇಡ ಅಂತ ಹೇಳಿದ್ರೆ ಯಾರು ನಿನ್ನುವೆ ಕರ್ಕೊಂಡು ಹೋಯ್ತೀನಿ ಹೋಗ್ಬಿಟ್ಟು ಎಲ್ಲ ಏನೇನು ತಗೋಬೇಕು ಪೂಜೆ ಗೀಜೆಗೆಲ್ಲ ತಗೊಳಿವ್ರಂತೆ ಸಣ್ಣದಾಗಿ ಮಾಡಿವ್ರಂತೆ ಪೂಜೆಯ ಸರಿನಾ ಅದಲ್ಲ ಮಾವ ಆ ವಿಷಯ ಅಲ್ಲ ನಿಮ್ಮ ಹತ್ರ ನಾನು ಬ್ಯಾರೆ ವಿಷಯ ಏನೋ ಹೇಳ್ಬೇಕಿತ್ತು ಮಾವ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳವ ಏನ್ ಇಂಪಾರ್ಟೆಂಟ್ ವಿಷಯ ಮಾವ ಅದು ಅದು ಅವತ್ತು ಅದು ಸಾವುಕ ತಮ್ಮರು ಅಂದರೆ ನಿಮ್ಮ ಹೆಂಡತಿಯವರು ನನ್ನ ಹತ್ರ ಏನೂ ನಿಮ್ಮ ಬಗ್ಗೆ ಕೆಟ್ಟದಾಗ ಹೇಳಲಿಲ್ಲ ಹಾಗೇನಿ ಅವರೇನು ಊಟದ ವಿಚಾರಕ್ಕೂ ಅಷ್ಟೇ ಏನಿಯ ನನ್ನ ಮಗನ ಕೊಡಲ್ಲ ಮಾಡಲ್ಲ ಅಂತ ಏನೂ ಕೆಟ್ಟದಾಗ ಅನ್ನಲಿಲ್ಲ ನಮ್ಮ ಅತ್ತೇನು ನಿಮ್ಮನ್ನು ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಹೋಗ್ಬಿಟ್ಟು ಅವ್ರು ಬೈಕೊಂಡ್ರು ಅಂತ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಬೈಕೊಂಡ್ರು ಅಂತ ಹೇಳ್ಬಿಟ್ಟು ನಾನೇನಿಯ ಸುಮ್ಕೆ ಪಿಟ್ಟಿಂಗ್ ಇಕ್ಬಿಟ್ಟೆ ನಂಗೆ ಗೊತ್ತು ಮಾವ ನಿಮಗೆ ವಾಪ ಗೊತ್ತೈತೆ ನಿಮಗೆ ಸಿಟ್ಟು ಬತ್ತೈತೆ ಎಲ್ಲ ಬತ್ತೈತೆ ಅಂತ ಗೊತ್ತು ದಯವಿಟ್ಟು ಮಾವ ಇದ್ರಾಗೆ ಸಾವುಕ ತಮ್ಮರದ್ದು ಏನು ತಪ್ಪಿಲ್ಲ ನಾನು ನಮ್ಮ ಅತ್ತೆನೇ ಹಿಂಗೆಲ್ಲ ಮಾಡಿದ್ದು ನಮ್ಮ ಅತ್ತೆನೇ ಹೇಳಿದ್ ಮಾಡು ಅಂತ ಹೇಳ್ಬಿಟ್ಟು ನಮ್ಮ ಜೀವನ ನಡೆಯೋಕ್ಕಿಲ್ಲ ಯಾರೊಬ್ರು ನಮ್ಮ ಮನೆಗೆ ಬಂದು ತಂದಾಕೊರಿದ್ರೆ ತಿನ್ಕೊಂಡಿರ್ಬೋದು ಹಂಗೆ ಹಿಂಗೆ ಅಂತ ಹೇಳಿದ್ರು ನಾನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಪ್ಕೊಂಬಿಟ್ಟೆ ನಂದು ತೆಪ್ಪಾಯಿತು ನಾನು ಸುಳ್ಳು ಹೇಳ್ಬಾರ್ದಾಗಿತ್ತು ಮಾವ ನಾನು ಹಿಂಗೆ ಹೇಳ್ದೆ ಅಂತ ಯಾರಿಗೂ ಹೇಳ್ಬೇಡಿ ನಾನೇ ನಿಮ್ಮಿಬ್ರು ಮಧ್ಯೆ ಬೇಕಂತ ಫಿಟ್ಟಿಂಗ್ ಇಕ್ಬಿಟ್ಟಿದ್ದು ಏಯ್ ಏಯ್ ನಿಂತ ಕೈಲಿ ಓಯ್ ಅಯ್ಯೋ ಮನಿಯಾಳಿ ಇವ್ರನ್ನ ನಂಬಿ ನಾನೇ ಬಕ್ರ ಆಗೋಯ್ತಿದ್ದೀನಲ್ಲ ಇವ್ರನ್ನ ಲೋಪರ್ ಬಡ್ಡೆ ತದ್ದುಗಳನ್ನ ಇವನ್ನ ಇವ್ನ ಮಕ್ಕಿಷ್ಟು ಬೆಂಕಿ ಯಾಕ ಬುರ್ರಿ ಇಂಥ ಕೆಲಸ ನೀನೇ ಮಾಡೋದು ಅಯ್ಯೋ ನನ್ನ ಹೆಂಡತಿ ಮೇಲೆ ನಾನೇ ತೆಪ್ಪು ತಿಳ್ಕೊಬಿಟ್ನಲ್ಲ ಇವಳೆಲ್ಲ ಮನ್ಯಾಳಿ ಒಂದೊಂದೆಲ್ಲ ಮಾಡೋದು ನಂತಾಗ ದುಡ್ಡು ಕಿತ್ಕೊಂಡು ತಿನ್ನಕ್ಕೆ ಇಷ್ಟೆಲ್ಲ ನನವೇ ಮಾಡ್ಬಿಟ್ಲಾ